ಮಾಡ್ತಾ ಇದ್ದೀವಿ, ನೀನು ಇದನ್ನ ಉಣಬೇಕು. ಬಿಸಿಲು ಎಷ್ಟಾಗೈತಿ ಅಂದ್ರೆ ಬೆಳೆಗಳು ಅದನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದಷ್ಟು. ಮನುಷ್ಯ ಏನು ಮಾಡ್ತಾನ, ಆ ಕಡೆ ಈ ಕಡೆ AC ಹಾಕೋತಾನ, ಫ್ಯಾನ್ ಹಾಕೋತಾನ, ಬೆಳಗ್ಗೆ ಎದ್ದು ಹೋಗಿ ಎಲ್ಲಾರ ಒಂದಿಷ್ಟು ನೆರಳಿಗೆ ಕುಂದಿರ್ತಾನ, ಏನಾರ ಮಾಡಿ ತನ್ನಂತ ಬಚಾವ್ ಮಾಡ್ಕೋತಾನ. ಬೆಳೆಗಳು ಎಲ್ಲಿ ಹೋಗ್ಬೇಕು? ಒಟ್ಟು ಏನಾಗೈತಿ ಅಂತಂದ್ರೆ ಈ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿದೆ. ಆ ಕಾರ್ಬನ್ ಕಣಗಳು ಹೆಚ್ಚಾಗಿರೋದ್ರಿಂದ ಅವು ಬಿಸಿಲಿಗೆ ಕಾಯ್ತಾವ. ಆ ಕಾರ್ಬನ್ ಕಣಗಳ ಕಾಯ್ದು ಅಂದ್ರೆ ಇನ್ನಷ್ಟು ಉಷ್ಣತೆ ಹೆಚ್ಚಾಗಿ ಯಾವ ಬೆಳೆಗಳನ್ನು ಸಹಿತ ಸರಿಯಾಗಿ ಬೆಳಿಲಿಕ್ಕೆ ಬಿಡುವುದಿಲ್ಲ. ನಿಮ್ಮನ್ನ ನೋಡಿರ್ಬೇಕಾದ್ರೆ 4 ಕಡೆ ಬೆಂಕಿ ಹಚ್ಚಿ ನಡು ಕುಂದರ್ಸಿ ಏನ್ ತಿನ್ನಾಕ ಹಾಕಿದ್ರೆ ನೀವು ದಷ್ಟು ಹಾಕಿರಿ ಹೇಳಿ. ನಿಮ್ಮದು 4 ಕಡೆನೂ ಬೆಂಕಿ ಹಚ್ಚೋದು, ಏನಾರ ಕುಳ್ಳ ಕಟ್ಗಿ ಒಟ್ಟಿ ಅದ್ರ ನಡು ನಿಮ್ಮನ್ನು ಕುಂದರ್ಸೋದು. ಹುಗ್ಗಿ, ಹೋಳಿಗೆ, ಕೋಳಿ, ಕುರಿ ಏನ್ ತಿನ್ನಿಸಿದ್ರು ಸಹಿತ ನೀವು ದಷ್ಟು ಹಾಕಿರ ನೋಡಿರ್ಬೇಕಾದ್ರೆ ಆಗುದಿಲ್ಲ. ಹಂಗ ಈ ವಾತಾವರಣ ತಂಪಿಡ್ಲಾರಂತ ಈ ಬಿಸಿಲು, ಆ ವಾತಾವರಣ ತಂಪುಗೊಳಿಸ್ಲಿಕ್ಕೆ ಬೇಕಾದಂತ ಯಾವ ಪರಿಸರವನ್ನು ನಾವು ಉಂಟು ಮಾಡದೆ ಬರೀ ಇದ್ದದ್ರಾಗ ಏನಾರ ಬೆಳ್ಕೊಳ್ಳೋನು ಅಂತ ಇದನ್ನ ಮಾಡಕ್ ಹೋದೆ. ಬಿಸಿಲು ಬೇಕು ಬೆಳೆಗಳಿಗೆ, ಬಿಸಿಲಿಂದ ಯಾವ ಅನ್ನನೂ ತಯಾರಾಗುವುದಿಲ್ಲ. ಆದ್ರೆ ಅತಿಯಾದಡೆ ಅಮೃತವೂ ವಿಷ. ಅತಿ ಆಯ್ತು ಅಂತಂದ್ರ ಯಾವ ಬೆಳೆಗಳನ್ನು ಬರಬಹುದು. ಯಾಕಂದ್ರೆ ಮಣ್ಣಿನಲ್ಲಿ ಜೀವಾಣುಗಳನ್ನ ಬದುಕಲಿಕ್ಕೆ ಬಿಡೋದಿಲ್ಲ ಬಿಸಿಲು. ಮಣ್ಣಿನಲ್ಲಿ 1 ಗ್ರಾಮ್ ಮಣ್ಣಿನೊಳಗೆ ಸುಮಾರು ಕನಿಷ್ಠ ಅಂದ್ರೆ ಎಷ್ಟು, ಒಂದು ಚಿಟಿಗೆ ಹಿಂಗ್ ಮಣ್ಣು ತಗೊಂಡ್ರಿ, ಇದ್ರೊಳಗೆ ಒಂದು 10 ಕೋಟಿ ಜೀವಾಣುಗಳು ಕನಿಷ್ಠ ಇರ್ಬೇಕು. ಕನಿಷ್ಠ ಅಂದ್ರೆ 10 ಕೋಟಿ, ಹೆಚ್ಚಂದ್ರೆ 200, 300, 400 ಕೋಟಿ ಇರ್ಬೇಕು ಕಣ್ಣಿಗೆ ಕಾಣುವಂತ ಜೀವಾಣುಗಳು. ಅವು ಎಲ್ಲಿಗೆ ಬಂದಾವ ಅಂದ್ರೆ 10 ಕೋಟಿ ಇರ್ಬೇಕಾದಂತ ಜೀವಾಣುಗಳು 50,000, 60,000 ಬಂದಾವ. 10 ಕೋಟಿಯಲ್ಲಿ 50-60 ಸಾವಿರ ಇಲ್ಲಿ. ಈ 50-60 ಸಾವಿರ ಹಗಲು ರಾತ್ರಿ ಎಷ್ಟು ದುಡಿದ್ರೆ ಈ ಕಬ್ಬಿಗೆ ಬೇಕಾಗುವಂತ ಅಥವಾ ಬೆಳೆಗಳಿಗೆ ಬೇಕಾಗುವಂತ ಪೋಷಕಾಂಶಗಳನ್ನು ಒದಗಿಸೋ ಕೆಲಸ ಹೆಂಗ್ ಮಾಡುವವು? ಬೆಳೆಯರ ಕಂಡಾಪ್ತಿ ಹೊಲದಾಗ ಆದ್ರ ಕೆಳಗೆ ಕೆಲಸ ಮಾಡಿ ಅವಕ್ಕೆ ಅನ್ನ ಒದಗಿಸುವಂತವ್ರ ಸಂಖ್ಯೆನ ಬಹಳ ಸಾಣದಿತ್ತು ಅಂತಂದ್ರ ಎಲ್ಲಿಂದ ಮತ್ತ ಅವು ಸಹಿತ ಸ್ವಸ್ಥ ಕೆಲಸ ಮಾಡ್ಬೇಕಂದ್ರೆ ಸ್ವಸ್ಥ ವಾತಾವರಣ ಇಲ್ಲ ಭೂಮಿಯೊಳಗ. ಹವಾ ತಗೊಂಡೇವಂದ್ರ ಭೂಮಿಯೊಳಗ ಹವಾ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತಂದ್ರ ಭೂಮಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಕಾಂಪ್ಯಾಕ್ಟ್ ಮಾಡಿಬಿಟ್ಟಿರೋದು. ಹತ್ತಂಡಾಗೈತಿ, ದೌಡು ನೇಗಲ ಹಾಯಂಗಿಲ್ಲ. ಅದ್ರಾಗ ಆ ಸ್ಥಿತಿಗೆ ಬಂದಿತ್ತು. ಅದ್ರಾಗ ನೀರುನು ಬೇಗ ಇಳಿಯಂಗಿಲ್ಲ, ಗಾಳಿನೂ ಬೇಗ ಇಳಿಯಂಗಿಲ್ಲ. ಗಾಳಿ ಇರ್ಲಿಲ್ಲ ಅಂದ್ರೆ ಯಾವ ಜೀವಾಣುಗಳು ಇರ್ಲಿಕ್ಕೆ ಸಾಧ್ಯ ಐತಿ ಹೇಳಿದ್ರೆ? ಇನ್ನು ಕೆಲವು ಅವಾತೀಯ ಜೀವಾಣುಗಳು ಉಳಿತಾವು, ಅವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಲಿ ಬಿಸಿಲಿನ ಹೊಡೆತ, ಏನ್ ಬಿಸಿಲು ಸಹಿಸ್ಕೋಬೇಕು, ಏನು ಗಾಳಿ ಇಲ್ದಾನ ಇವಕ್ಕೆ ಏನಾರ ಆಹಾರ ಒದಗಿಸ್ಬೇಕು. ಇಂಥ ಸಂಕಟದೊಳಗ ಭೂಮಿಯೊಳಗಿರುವಂತ ಜೀವಾಣುಗಳ ಸ್ಥಿತಿ ಆಗ್ಬೇಕು. ಈ ವಾತಾವರಣ ಚೇಂಜ್ ಮಾಡೋದು, ಈ ವಾತಾವರಣವನ್ನ ಬದಲಾಯಿಸುವುದು ರೈತರ ಕೈಯಾಗಿ. ನಾವು ರೈತರು ಅದನ್ನ ಮಾಡ್ಲಿಲ್ಲ ಅಂತಂದ್ರ ಯಾರು ಮಾಡೋರು? ಹೊಲ ನಮ್ಮ ಮತ್ತೊಬ್ರು ಯಾರು ಬಂದು ಮಾಡೋರದ? ನಾವು ಬರೀ ಸುಲಿಗೆಗಾರರಾಗ್ಬಿಟ್ಟಿವಿ. ನಾವು ಪೋಷಕರಲ್ಲ, ಭೂಮಿಯನ್ನ ಪೋಷಿಸುವವರಲ್ಲ. ಭೂಮಿಯ ಸುಲಿಗೆಯನ್ನ ದರೋಡಕೋರರು, ಸುಲಿಗೆಗಾರರು ಅಂತಾರಲ್ಲ, ಅಂಥ ಕೆಲಸ ಭೂಮಿಯನ್ನು ಕುರಿತು ರೈತರಾದವ್ರು ಮಾಡಕತ್ತೀವಿ. ನಾವು ಬರೇ ಶೋಷಣೆ ಮಾಡ್ಬೇಕಂತೀವಿ. ಏನ್ ಸಿಗ್ತೈತೆ ಅದನ್ನ ಶೋಷಣೆ ಯಾವಾಗ ಅಂದ್ರ ಬರೇ ಹಾಲು ಇಟ್ಟುಕೋಬೇಕಂತ ನೀವು ಆಕಳಿಗೆ ಅಥವಾ ಎಮ್ಮೆಗೆ ತಿನ್ನಾಕು ಹಾಕವಲ್ಲ, ಉಣ್ಣಾಕು ಹಾಕವಲ್ಲ, ಏನು ಮಾಡವಲ್ಲ. ಬರೇ ಹೋಗಿ ಕೆಚ್ಚಲ್ ಹಿಂದ್ ಕುತ್ಕೊಂಡು ಮುಂದ್ ಬಾಯಿ ಮುಂದೆ ನೋಡಿದ್ರು ಗೋದಾಲಿ ಖಾಲಿನೇ ಐತಿ, ಹಿಂದ್ ಯಾವಾಗ ನೋಡಿದಾಗ ಗುಂಡಿಗೆ ತಗೊಂಡು ಹಿಡ್ಕೊಳಕ ಹೋದಿನಂತಾನ. ಅಂದ್ರೆ ಎಲ್ಲಿ ಹಾಲು ಕೊಡೋದು? ಮುಂದೆ ಏನಾರ ಉಣಿಸಿದ್ರೆ ಹಿಂದ್ ಹಾಲು ಬರ್ತಾವ. ಇವ ಮುಂದೆ ತಿನ್ನಾಕ ಏನು ಹಾಕೋದಿಲ್ಲ, ಬರೇ ಹಾಲ ತಕ್ಕೋತೀನಂತ. ಅಂದ್ರೆ ಆಕಳಿಗೆ ನಶ ಏರಿಸೋದು ಅಥವಾ ಎಮ್ಮಿಗೆ ನಶ ಆಗಂಗ ಒಂದಿಟ್ಟು ದಾರು ಕುಡಿಸೋದು. ಅದು ದಾರು ಕುಡಿಸಿದ ಕೂಡಲೇ ಮೈ ಮರಿತೈತಿ, ಅವಾಗ ಹಿಡ್ಕೊಂಡು ಹಿಂಗೆ ಎಷ್ಟು ದಿವಸ ದಾರು ಕುಡಿಸೋರು, 8 ದಿವಸ ಅದ್ರ ಮೈ ಮರೆಸಿ ಹಾಲು ಹಿಡ್ಕೊಳ್ಳೋರು. ನೀವು ಸತ್ತು ಹೋಗ್ತೈತದ ಆಕಳ ಅಥವಾ ಎಮ್ಮೆ. ಹಂಗ ಭೂಮಿಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಏನು ಹಿಡ್ಕೊಳ್ಳೋದು ಮಾಡಕತ್ತೀವಲ್ಲ, ಇದು ಒಂದು ನಶ ಏರಿಸಿ ಆ ಭೂಮಿಯಿಂದ ಏನೋ ತಗೊಳಕತ್ತೀವಿ.
ಇನ್ನೇನು ಬಹಳ ದಿವಸ ಇದನ್ನು ತಗೊಳ್ಳಿಕ್ ಆಗುದಿಲ್ಲ. 2030ರವರೆಗೆ ಈಗಿದ್ದಂತ ಸ್ಥಿತಿಯೊಳಗೆ ರೈತ ಒಂದ್ ವೇಳೆ ಸುಧಾರಣೆ ಆಗ್ಲಿಲ್ಲ, ಭೂಮಿಯನ್ನ ತಾನು ಸುಧಾರಿಸಿಕೊಳ್ಳಿಲ್ಲ ಅಂದ್ರ 2030ರಿಂದ 33ರವರೆಗೆ ಇನ್ನೇನು ಬಹಳ ದಿವಸ ಇಲ್ಲ. ಇನ್ನು ಬರುವಂತ ಕೇವಲ 10 ವರ್ಷಗಳಲ್ಲಿ ಈಗಿರುವಂತ ಭೂಮಿ ಪೂರ್ತಿಯಾಗಿ ನಿಷ್ಕ್ರಿಯ ಆಗ್ತದೆ. ಇದ್ರೊಳಗೆ ನೀವೇನ್ ಲಗ ಹೊಡೆದ್ರು ಏನು ಬೆಳಕ್ ಸಾಧ್ಯ ಇಲ್ಲ ಅಂತ ಸ್ಥಿತಿ ಬರ್ತದೆ. ಇದನ್ನ ಏನಾರ ಸುಧಾರಣೆ ಮಾಡಬೇಕು ಅಂತ ಅನಿಸಿತ್ತು ಅಂದ್ರೆ ನೀವು ರೈತರು ಇವತ್ತಿನಿಂದನ ಕೆಲಸ ಶುರು ಮಾಡಿ. ಇವತ್ತಿನಿಂದ ಯಾಕಂತಂದ್ರ ಪುಕ್ಕಟೆ ನೀರು ಬರ್ತೈತಿ, ಕೆನಾಲ್ದಾಗ ನೀರು ಬಿಡ್ತೇವೆ. ನಮ್ಮ ಡಾಕ್ಟರ್ ಈಗ ಹೇಳಿದ್ರು, ನಾವು ಬರೇ ನೀರು ಬಿಡ್ತೀವಪ್ಪ, ಬರೇ ನೀರು ಕುಡಿಸಿ ಏನಾಗುದು? ಒಬ್ಬ ಮನುಷ್ಯಾಗ ಹೊಟ್ಟೆಗೆ ಅನ್ನಿಲ್ಲ, ಬರೇ ನೀರ ಕೊಡುದು. ಬರೇ ನೀರು ಕುಡಿಸಿ ಹಿಂದಗಡೆ ಹೊರಗಡೆ ಹತ್ತಿರ್ತಾವ. ಹಂಗ ಭೂಮಿ ಸ್ಥಿತಿ ಆಗ್ತೈತಿ. ನೀವು ಹೊಲ ತುಂಬಾ ನೀರ್ ನಿಂದ್ರಸಾಕಂತೀರಿ, ಪುಕ್ಕಟೆ ನೀರ್ ಐತಿ ಕೆನಾಲ್ದಾಗ, ಬರೇ ನೀರ ಬಿಡಾಕ ಉಣ್ಣಾಕ ಏನು ಇಲ್ಲ, ಬರೇ ನೀರ ಕೊಡೋರಂದ್ರೆ ಭೂಮಿ ಬೆಳಿದ್ ಹೆಂಗ? ಉಣ್ಣಾಕ ಏನ್ ಕೊಡ್ಬೇಕು ಭೂಮಿಗೆ ಅದನ್ನು ಹೇಳಿದ್ರು. ನೀವು ಉಣ್ಣಾಕ ಕೊಡೋದಾಗಿತ್ತು ಅಂತಂದ್ರ ಕಬ್ಬ ಸ್ವಲ್ಪ ದೂರ ಹಚ್ಚ, ನಡುವ ಒಳಗ ಮಣ್ಣು ಐತಲ್ಲ, ಮಣ್ಣಿಗೆ ಬಹಳ ಪ್ರಕಾರದಿಂದ ನೀವು ಏನೇನೋ ಕೊಡಬಹುದು. ನಿಮ್ ಕಡೆ ಕಸ ಇತ್ತು ಅಂದ್ರೆ ಗ್ರಾಮ ಪಂಚಾಯತಿ ಕಸ ಖರೀದಿ ಮಾಡ್ರಿ. ಯಾರು ಹುಡುಗರು ಊರಾಗ ಕಸ ಖರೀದಿ ಮಾಡಿ, ಊರಾಗ ಕೆರೆಗಳು ಇರ್ತಾವು, ಪುಕ್ಕಟೆ ಮಣ್ಣು ಸಿಗ್ತೈತಿ. ಒಂದು ಲೇರ್ ಕಸ ಹಾಕ್ರಿ, ಕಸದ ಮ್ಯಾಗ ಒಂದಿಷ್ಟು ಮಣ್ಣು ಹಾಕ್ರಿ, ಮತ್ತ ಅದ್ರ ಮ್ಯಾಗ ಸಗಣಿ ನೀರ ಹಾಕ್ರಿ, ಮತ್ತೊಂದು 2ನೇ ಲೇರ್ ರಚಿಸ್ರಿ, 3ನೇದು ಮಾಡ್ರಿ. ಒಂದು 50 ದಿನದಾಗ ನಿಮ್ಗೆ ಗೊಬ್ಬರ ತಯಾರಾಗ್ತದೆ. ನೀವು ಬರೀ ರಾಸಾಯನಿಕ ಗೊಬ್ಬರದಿಂದ ಏನಾರ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಕಂಪೋಸ್ಟ್ ಗೊಬ್ಬರ ಇದು ಹಾಕೋದು. ಅದಕ್ಕ ನೀವು ಮನೆಯೊಳಗ ಆಕಳ ಎಮ್ಮಿ ಒಂದು ಸಾಕೋದು. ಅವು ಇರ್ಲಿಲ್ಲ ಅಂದ್ರೆ ಆಗುದಿಲ್ಲ. ಎತ್ತುಗಳೇ 2 ಕಟ್ರಿ, ನೀವು ಗಳೆ ಹೂಡ್ರಿ ಬಿಡ್ರಿ, ಅದ್ರ ಮನ್ಯಾಗ 2 ಎತ್ತು ಕಟ್ಕೋರಿ, ಯಾವಾಗಾರ ಕೆಲ್ಸಕ್ಕೆ ಬರ್ತಾವ. ಮಾಡೋರ ಇಲ್ರಿ, ಮತ್ ನೀವರ ಏನ್ ಮಾಡ್ತೀರಿ ಇದ್ದವ್ರಂತ ನಾ ಅಂತೇನೆ. ಇದ್ದವರೆಲ್ಲ ಮನ್ಯಾಗೆಲ್ಲ ರಗಡ 7-8 ಮಂದಿ ಐತಿ. ಮನ್ಯಾಗ ಆಳ ಇಲ್ರಿ, ಮಾಡೋರ ಆಳ ತಗೊಂಡು ಏನ್ ಮಾಡೋರಪ್ಪ ನೀವು? ನೀವೇನ್ ಮಾಡೋರದಿರಿ? ಅವಕ್ಕೊಂದಿಟ್ಟು ತಿನ್ನಾಕ ಉಣ್ಣಾಕ ಒಂದ್ ಕಡೆ ಹಾಕಿ ಗೋದಲ್ಯಾಗ ಬಿಟ್ಟು ಬಿಡ್ರಿ. ಅವ್ನು ನೀವು ಹೋಗಿ ತಿರ್ಗಾಡಿ ಮತ್ತೆ ಎಷ್ಟೊತ್ತಿಗೆ ಬರ್ತೀವಿ ಬರ್ರಿ, ಅವ್ ತಿಂದು ಅಲ್ಲೇ ಸಗಣಿ ಹಾಕಿರ್ತಾವು, ಅದನ್ನ ತಗೊಳ್ಳೋ ಕೆಲಸ ಮಾಡಿ. ಅವ್ ಹೊಟ್ಟಿಗೆ ಬೇಕಾದಷ್ಟು ಆಹಾರ ಹಾಕ್ಬಿಡ್ರಿ. ಆ ಸಗಣಿ ಬರ್ತೈತಿ, ಅದರ ಕಸ ಇದ್ದದ್ದು ಕೂಡ್ತೈತಿ, ಗೊಬ್ಬರ ಹಾಕೈತಿ. ಆ ಗೊಬ್ಬರ ಹೊಲಕ್ಕೆ ಹಾಕ್ಬೇಕು. ಇರ್ಲಿಲ್ಲ ಅಂದ್ರೆ ಹಿಂಗೇನು ಹಾಕ್ಲಾರ್ದ ನಾ ಏನಾರ ಕೊಡು ಅಂದ್ರೆ ಹೆಂಗ್ ಕೊಡವ? ಒಬ್ಬ ಮನುಷ್ಯ ಹೊಟ್ಟಿಗೆ ಏನು ಉಣಿಸ್ಲಾರ್ದ ನಾನು ಕೆಲಸ ಮಾಡುವ ಒಂದು 8 ದಿವಸ ಮಾಡವ. ನಮ್ಮ ಭೂಮಿ ಸ್ಥಿತಿ ಹಂಗಾಗೈತಿ. ಅದಕ್ಕ ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರೆ ಏನ್ ಹಾಕೋದು? ಹಸಿರೆಲೆ ಗೊಬ್ಬರ ನಿಮ್ಮ ಸುತ್ತಮುತ್ತ ಏರಿಯಾದಾಗ ಎಷ್ಟು ಪ್ರಕಾರದ ಕಾಳು ಸಿಗ್ತಾವ, ಎಲ್ಲ ಕಾಳುನು ತಗೋರಿ. ಎಣ್ಣೆ ಕಾಳು ತಗೋರಿ, ಅಕ್ಕಡಿ ಕಾಳು ತಗೋರಿ, ಸಣ್ಣ ಕಾಳು ತಗೋರಿ, ದೊಡ್ಡ ಕಾಳು ತಗೋರಿ, ಎಲ್ಲಾನು ನೀವು ಮತ್ತ ಅದು ಒಂದ್ ಸ್ವಲ್ಪ ಕೈ ಇದ್ದಂತ ಮೆಂತ್ಯದ ಕಾಳು ತಗೋರಿ, ಖಾರ ಇದ್ದಂತ ಮೆಣಸಿನ ಬೀಜನು ತಗೋರಿ. ನೀವು ಉಳಿದು ಎಲ್ಲ ನಮ್ಗೆ ಕಾಳು ಕನಿಷ್ಠ ಒಂದು 20-25 ಪ್ರಕಾರ ಕಾಳು ಕೂಡಿಸಿ 2 ಸಾಲ ಏನ್ ಕಬ್ಬು ಹಚ್ತಿರಲ್ಲ, ನಡುವೆ 7-8 ಫೂಟ್ ಕನಿಷ್ಠ ಒಂದು ಸಣ್ಣ ರೋಟ್ರದು ಏನಾರ ಹೋಗಷ್ಟು ಜಾಗ ಬಿಡ್ರಿ. ಇದು ಭೂಮಿಗೆ ಬಂತು ಅಂದ್ರೆ ಕತ್ತರಿಸಿ ಮಣ್ಣಾಗಿ ಸೇರಿಸ್ಬಿಡ್ರಿ. ಆಮ್ಯಾಗ ಕಬ್ಬು ಹಚ್ಚಾವ್ರಿದ್ರಿ ಅಂತಂದ್ರ ನೀವು ಕಬ್ಬು ಹಚ್ಚಿದ್ರಲ್ಲ, ಆ ಸಾಲ್ನಾಗ ಹಿಂದಾಗಡೆ ಸಾಧ್ಯದ್ರ ಕಂಪೋಸ್ಟ್ ಗೊಬ್ಬರ ಎಷ್ಟು ಹಾಕ್ಬೇಕು? ನಾ ಎಷ್ಟು ಹಾಕ್ತೀನಿ ಗೊಬ್ಬರ ಹೇಳಿ ನೀವು ಬುಟ್ಟಿಲೇನ ಒಳಗೆ ಸುರುಕೊಂತ ಹೋಗ್ತೀನಿ. ನಡುವ ಪೂರ ಸಾಲ್ನಾಗ ಗೊಬ್ಬರ ತುಂಬುತ್ತೀನಿ. ಗೊಬ್ಬರ ತುಂಬಿ ಹಿಂದಾಗಡೆ ಆ ನಡುವಿನ ಸಾಲು ಒಡೆದ ಕೂಡಲೇ ಗೊಬ್ಬರ ಮ್ಯಾಗ ಮಣ್ಣು ಬಿದ್ದು ಬಿಡ್ತೈತಿ. ಕಬ್ಬನ ಒಂದ್ ಜರ ಮ್ಯಾಗ ಬಂದಿರ್ತೈತಿ. ಕಬ್ಬ ತುಂಬಕಂತೀರಲ್ಲ ನೀವು 2 ಕಡೆ ಮಣ್ಣು ಏರಿಸ್ಬೇಕಂತಿರಲ್ಲ, ಹಂಗ ಗೊಬ್ಬರ ಕೆಳಗೆ ಬಿಡ್ಬೇಕು, ಹಿಂದಗಡೆ ಮಣ್ಣು ಏರಿಸ್ಬೇಕು. ಏರಿಸಿದ್ರೆ ಅಂದ್ರೆ ನೋಡ್ರಿ, ಅದ್ರ ಕೂಡ ಸಾಧ್ಯ ಇತ್ತಂತಂದ್ರ ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ಸಾಧ್ಯ ಇತ್ತಂದ್ರೆ ನಿಮಗೆ 1 ಕಿಲೋ ಮೀನ, 1 ಕಿಲೋ ಬೆಲ್ಲ. ಮೀನ್ ಅಂದ್ರೆ ತಿನ್ನಾಕ್ ಬರುವಂತಹದ್ದಲ್ಲ, ತಿನ್ನಾಕ್ ಬರಲಾರ್ದು ಮೀನ್ ಮಾರ್ಕೆಟ್ನಾಗ ಕಾಲಾಗ ಬಿದ್ದಿರ್ತದೆ. ಅದನ್ನ ಕಟ್ ಮಾಡಿ ಅದ್ರ ಕೂಡ ಒಂದಿಷ್ಟು ಬೆಲ್ಲ ಸೇರಿಸಿ ಒಂದು ಡಬ್ಬ್ಯಾಗ ಅದೊಂದು 2 ಲೀಟರ್ ದ್ರಾವಣ ತಯಾರಕೈತಿ 10 ದಿನದಾಗ.
ಆ ದ್ರಾವಣ ನೀವು ಒಂದ್ ವೇಳೆ ಡ್ರಿಪ್ ಇತ್ತು ಅಂತಂದ್ರೆ ಆ ಡ್ರಿಪ್ನಾಗ ಹಾಕ್ರಿ. ನೀವು ತಿಂಗಳಿಗೆ ಒಂದ್ಸರಿ ಇದನ್ನು ಮಾಡಿದ್ರಿ